ಮಮ್ಮಿ ಮಮ್ಮಿ ನೀವ್ ಯಾಕೆ ಹೀಗೆ ಕೂತಿದ್ದೀರಾ? ತುಂಬಾ ದುಃಖ ಆಗ್ತಿದ್ಯಾ? ನಾನ್ ನಿಮ್ಮ ಅಪ್ಪನ ತರ ಕಲ್ ಮನಸ್ನವಳಲ್ಲ. ಮಗನ್ ಮನೆ ಮುರಿದು ಹೋದ್ರು ಕೂಡ ಅಳದೆ ಇರೋದಕ್ಕೆ. ನಿಮ್ಗೇನ್ ಅನ್ಸ್ತಿದೆ? ಅಪ್ಪಂಗ್ ದುಃಖ ಆಗಿಲ್ಲ ಅಂತನಾ? ಅವ್ರು ಬೆಳಗಿಂದ ಹೋಗಿ ದೇವಸ್ಥಾನದೊಳಗೆ ಕೂತಿದ್ದಾರೆ. ಮನೆಯವ್ರು ಯಾರು ಅವ್ರ ಕಣ್ಣೀರ್ ನೋಡ್ಬಾರ್ದು ಅಂತ. ಬೇರೆಯವ್ರ ಮನೇಲಿ ಡೈವರ್ಸ್ ಆಗೋದನ್ನ ನೋಡಿದ್ದೆ, ಕೇಳಿದ್ದೆ. ನಮ್ಮನೇಲೂ ಅದಾಗತ್ತೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ನನ್ ಸ್ವಂತ ಮಗ ಸೊಸೆ ಬೇರೆ ಆಗ್ತಾರೆ ಅಂತ. ಅಲ್ಲ, ಇಷ್ಟೆಲ್ಲ ಆದ್ಮೇಲೂ ನಂಗೆ ಹೀಗೆ ಯಾಕೆ ಅನ್ನಿಸ್ತಿದೆ ಗೋಪಾಲ ಎಲ್ಲ ಸರಿ ಮಾಡ್ತಾನೆ ಅಂತ. ಮಮ್ಮಿ ಅವ್ರಿಬ್ರು ಜೊತೆಲಿ ಸಂತೋಷವಾಗಿಲ್ಲ ಅಂದ್ರೆ ಅವ್ರು ನಿಮ್ಮೆಲ್ರಿಗೂ ಹೇಳೋದು ಸುಲಭ. ಆದ್ರೆ ನಮ್ ಪೀಳಿಗೆಯವರು ಕೇವಲ ಸಂಬಂಧ ನಿಭಾಯಿಸೋದನ್ನ ಕಲ್ತಿದೀವಿ. ಸಂಬಂಧ ಬೇಕಾದ್ರೆ ಹೇಗಾದ್ರೂ ಇರ್ಲಿ, ಅದ್ ಹಳಸಿರ್ಲಿ, ತುಕ್ ಹಿಡ್ದಿರ್ಲಿ. ಈ ಡೈವರ್ಸ್ ಅನ್ನೋ ಪದ ನಮ್ ಬಾಯಲ್ಲೇ ಬರ್ತಿರ್ಲಿಲ್ಲ. ಆದ್ರೆ ನೋಡು, ಇಲ್ಲ ಅದಾಗ್ತಾ ಇದೆ. ಗೊತ್ತಿದೆ ಮಗ ಸೊಸೆಗೆ ಆಗ್ ಬರ್ತಿಲ್ಲ ಅಂತ. ಆದ್ರೆ ಯಾವ ಅಪ್ಪ ಅಮ್ಮನೂ ಇದನ್ ಬಯಸಲ್ಲ, ಮಗ ಸೊಸೆ ಬೇರೆ ಆಗ್ಲಿ ಅಂತ. ಕಾಲ ಬದ್ಲಾಗಿದೆ, ಆದ್ರೆ ಇಷ್ಟೊಂದ್ ಬದ್ಲಾಗಿಲ್ಲ. ಮನೆ ಮುರಿದು ಹೋಗೋದು ಇಷ್ಟು ಸುಲಭ ಅನ್ನೋ ಅಷ್ಟು. ಯಾವ ಮನೇಲಿ ಡೈವರ್ಸ್ ಆಗುತ್ತೋ ಆ ಮನೆ ವಿಷಯ ಇಡೀ ಊರ್ಗೆ ಗೊತ್ತಾಗ್ಬಿಡುತ್ತೆ. ನಂಗ್ ಚಾಮರಾಜನಗರದಲ್ಲಿ ಒಬ್ರು ಚಿಕ್ಕಮ್ಮ ಇದ್ರು. ಅವ್ರ ಮಗಳಿಗೆ ಡೈವರ್ಸ್ ಆಗಿತ್ತು. ಆಟೋ ರಿಕ್ಷಾದವನ್ಗೆ ಅಡ್ರೆಸ್ ಹೇಳಿದ್ರೆ ಅವನ್ ಹೇಳ್ತಿದ್ದ, ಡೈವರ್ಸ್ ಆಯ್ತಲ್ಲ, ಆ ಮನೆಗೆ ಹೋಗ್ಬೇಕಾ ಅಂತ. ಅನು ಏನ್ ಮಾಡಿದಾಳೋ ಅದು ಸರಿ ಇಲ್ಲ. ಆದ್ರೆ ಅವ್ರಿಗೂ ಒಳ್ಳೇದಾಗಿಲ್ಲ ಅಲ್ವಮ್ಮ? ಯಾವ ಮದ್ವೆಲ್ ಕಷ್ಟ ಇರೋದಿಲ್ಲ. ಆದ್ರೆ ಜನ ಸಂಬಂಧ ನಿಭಾಯಿಸ್ತಾರೆ. ನನ್ ಜೀವನದಲ್ಲೇ ಹೀಗಾಗಿದ್ದಿದ್ರೆ, ಒಂದ್ ವೇಳೆ ಸಂಜಯ್ ನಂಗೆ ಹೀಗ್ ದ್ರೋಹ ಮಾಡಿದ್ರೆ, ಆಗ್ಲೂ ನೀವ್ ಹೀಗೆ ಹೇಳ್ತಿದ್ರಾ? ಹೋಗೋದನ್ನು ಹೋಗು, ಅವನ್ ಜೊತೆನೆ ಹೋಗಿ ಸಂಸಾರ ಮಾಡು. ಅವ್ನ್ ಬೇರೆಯವ್ರನ್ನ ಪ್ರೀತಿ ಮಾಡಿದ್ರೇನಾಯ್ತು? ಅವ್ನ್ ನಿನ್ ಮನ್ಸನ್ ನೋಯ್ಸಿದ್ರೆ ಏನಾಯ್ತು? ದ್ರೋಹ ಮಾಡಿದ್ರೆ ಏನಾಯ್ತು? ಹೀಗೆ ಹೇಳ್ತಿದ್ರಾ ಮಮ್ಮಿ? ನೀವು ಹೇಳ್ತಿರ್ಲಿಲ್ಲ ಅಲ್ವಾ? ಇನ್ಫ್ಯಾಕ್ಟ್ ಏನ್ ಗೊತ್ತಾ ಮಮ್ಮಿ, ನೀವ್ ಮೊದಲನೇ ದಿನ ನನ್ನನ್ನ ಅತ್ತೆ ಮನೆಯಿಂದ ಇಲ್ಲಿ ಕರ್ಕೊಂಬರ್ತಿದ್ರಿ. ಆದ್ರೆ ಅದ್ಕೆ ತಮ್ ತವ್ರ ಮನೆಗೂ ಹೋಗಕ್ಕಾಗಿಲ್ಲ. ಅದ್ಕೆ ಹೆಂಡತಿ ಆಗಿರಕ್ ಆಗ್ತಾ ಇಲ್ಲ. ಆದ್ರೆ ಸೊಸೆ ಆಗಿರ್ಬೋದಲ್ವಾ? ಅದ್ಕೆ ಏನ್ ಮಾಡ್ತಿದಾರೋ ಅದನ್ ಯಾರೂ ಮಾಡಕ್ಕಾಗ್ತಿರ್ಲಿಲ್ಲ. ನೀನ್ ಅವಳನ್ನ ಮಹಾನ್ ಅಂದ್ಕೋಬೇಕಾ? ಅಂದ್ಕೋ. ಅವಳಿಗೆ ಆರ್ತಿ ಎತ್ತಬೇಕಾ? ಎತ್ತೋ. ನಾನಂತೂ ಗೋಪಾಲನ್ ಹತ್ರ ಇಷ್ಟು ಪ್ರಾರ್ಥನೆ ಮಾಡ್ತಿರ್ತೀನಿ, ಏನಾದ್ರೂ ಆಗ್ಲಿ ಈ ಡೈವರ್ಸ್ ಆಗ್ಬಾರ್ದು ಅಂತ. ಹರೇ ಕೃಷ್ಣ. ನೀವಿಬ್ರು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗುತ್ತೆ. ನಿಮ್ಮ ಕೌನ್ಸಿಲಿಂಗ್ ಟೈಮಲ್ಲಿ ಲಾಯರ್ಸ್ ಒಳಗಡೆ ಇರಂಗಿಲ್ಲ. ಅದಕ್ಕಾಗಿ ನೀವಿಬ್ರು ಮಾತ್ರ ಒಳಗಡೆ ಹೋಗ್ಬೇಕಾಗುತ್ತೆ. ನೀವು ಕೂತ್ಕೊಳ್ಳಿ, ನಿಮ್ಮ ಸರದಿ ಬಂದಾಗ ವಿ ಲೆಟ್ ಯು ನೋ. ಥ್ಯಾಂಕ್ ಯು. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಇನ್ನೊಂದ್ಸಲ ಆಗಲ್ಲ. ಪ್ರತಿ ಸಲ ಕೇಳಿ ಸಾಕಾಗೋಯ್ತು ನನ್ಗೆ. ಎಷ್ಟ್ ಟೈಮ್ ಆಗುತ್ತೆ ಅಂತ ಹೇಳ್ಬಿಡು. ನಿನ್ ಕೈ ಮುಗಿತೀನಿ, ಇದೊಂದ್ಸಲ ಕ್ಷಮಿಸ್ಬಿಡು. ನೀನ್ ನನ್ ಕೈ ಮುಗಿಬೇಡ, ಅಲ್ಲಿ ಹೋಗಿ ಬೇರೆಯವ್ರ ಕೈ ಮುಗಿ. ನನ್ ಮಾತ್ ಕೇಳಿ ಅರ್ಥ ಮಾಡ್ಕೊಳ್ಳಿ. ನೀನ್ ಎಷ್ಟಾದ್ರೂ ರಿಕ್ವೆಸ್ಟ್ ಮಾಡು, ನಾನು ಒಪ್ಪಲ್ಲ ಅಂದ್ರೆ ಒಪ್ಪೋದೇ ಇಲ್ಲ. ಸರ್ ಪ್ಲೀಸ್, ನೀವು ಅರ್ಥ ಮಾಡಿಸ್ತಾರ ನನ್ಗೆ. ಭಯ ಆಗ್ತಿದ್ಯಾ? ಇಲ್ಲ. ನಿನಗೆ? ಇಲ್ಲ. ನನಗಾಗ್ತಿದೆ ಸ್ವಲ್ಪ ಭಯ. ನನಗೂ ಕೂಡ. ನಮ್ ತುಷಾರ್ ಹುಟ್ಟುವಾಗ ನೀನು ಹಾಸ್ಪಿಟ್ಲಲ್ಲಿ ಓಟಿಲಿದ್ದೆ. ನಾನು ಮತ್ತೆ ಹೊರಗಡೆ ಕೂತ್ಕೊಂಡು ವೆಯ್ಟ್ ಮಾಡುವಾಗ ಫೀಲಿಂಗ್ ಇತ್ತಲ್ಲ, ಈಗಲೂ ಹಾಗೆ. ನಾವು ಬ್ಯಾಂಡೇಜ್ ತೆಗೆಯುವಾಗ ಒಂದ್ಸಲ ಧೈರ್ಯ ಮಾಡಿ ಎಳ್ದು ತೆಗ್ದು ಹಾಕ್ತೀವಲ್ಲ, ಎಷ್ಟು ಜಾಸ್ತಿ ತಡ ಆಗುತ್ತೋ ಅಷ್ಟೇ ಜಾಸ್ತಿ ನೋವಾಗುತ್ತೆ. ಬನ್ನಿ ಪ್ಲೀಸ್. ಸರಿ. ಮನ್ಸಲ್ಲಿರೋದು ಹೇಳು. ಮಮ್ಮಿ ಮತ್ತೆ ಪಪ್ಪನ್ ಡಿವೋರ್ಸ್ ಹರ್ಟ್ ಮಾಡ್ತಿದ್ಯಾ?
ಹೇಳ್ಬಿಡು ತುಷಾರ್, ಐ ಆಮ್ ರೈಟ್ ಹಿಯರ್ ಫಾರ್ ಯು. ನಿಂಗೇನಾದ್ರೂ ಕೋಪ ಇದ್ರೆ ಮಾತಾಡ್ಬೇಡ, ಆದ್ರೆ ದುಃಖ ಆಗಿದ್ರೆ ಅಟ್ಲೀಸ್ಟ್ ಹತ್ಬಿಡು. ಖುಷಿ, ಮಮ್ಮಿ ಪಾಪ ಬೇರೆ ಆಗ್ತಿದ್ದಾರೆ. ನಿನಗೆ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನಾವು ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳುವಾಗ ಅಜ್ಜಿ ಬಂದು ಮಮ್ಮಿ ಮತ್ತೆ ಪಪ್ಪನ ಮಧ್ಯೆ ನಿಂತ್ಬಿಟ್ರು. ಆಗ ನಾನು ಜೋರಾಗಿ ಹತ್ಕೊಂಡು ಹಠ ಮಾಡಿ ಮನೆ ತುಂಬ ಒದ್ದಾಡಿದ್ದೆ, ನಮ್ಮ ಮಮ್ಮಿ ಪಪ್ಪನ ಒಟ್ಟಿಗೆ ನಿಂತ್ಕೊಳಕ್ ಬಿಡಿ ಅಂತ. ಇನ್ಯಾವತ್ತೂ ಮಮ್ಮಿ ಪಾಪ ಒಟ್ಟಿಗೆ ಇರೋದೇ ಇಲ್ಲ. ಅವರು ಬೇರೆ ಆದಾಗ್ಲೂ ಗೊತ್ತಿತ್ತು ಯಾವುದು ಮೊದಲಿನ ಥರ ಇರೋದಿಲ್ಲ ಅಂತ. ಆದರೆ ಬ್ಯಾಕ್ ಆಫ್ ಮೈ ಮೈಂಡ್ ಒಂದು ಭರವಸೆ ಇತ್ತು, ಬಹುಶಃ ಒಂದಾಗ್ಬೋದು ಅಂತ. ಈಗೆಲ್ಲ ಅಫಿಷಿಯಲ್ ಆಗಿ ನಡೆಯೋದು ನೋಡ್ತಿದ್ರೆ ತುಂಬ ನೋವಾಗ್ತಿದೆ. ಭರವಸೆ ಕಳೆದು ಹೋಗೋದ್ರ ಜೊತೆ ಮುಗಿದು ಹೋಗೋವಾಗ ದುಃಖ ಆಗುತ್ತೆ ಖುಷಿ. ಸಮರ್ಥ್ ಮತ್ತೆ ಪಾವನಿ ಏನೋ ಚಿಕ್ಕವರು ಹತ್ತು ಬಿಡ್ತಾರೆ. ನಾನು ದೊಡ್ಡವನಲ್ವಾ, ಅಳೋಕ್ಕೂ ಆಗಲ್ಲ. ಇಟ್ಸ್ ಓಕೆ ತುಷಾರ್, ಇಟ್ಸ್ ಓಕೆ. ಎನಿವೆ, ಮಮ್ಮಿ ಪಾಪ ಡಿಸೈಡ್ ಮಾಡಿದ್ದಾರೆ ಅಂದಮೇಲೆ ಅವ್ರನ್ನ ಒಪ್ಸೋದಕ್ಕಂತೂ ಆಗಲ್ಲ. ನಿಜಾನ ಅಕ್ಸೆಪ್ಟ್ ಮಾಡೋದೇ ಒಳ್ಳೇದಲ್ವಾ. ಲೇಟ್ ಆಗ್ತಿದೆ, ಹೊರಡ್ತೀನಿ. ನನಗೆ ನಿನ್ನೋ ಅರ್ಥ ಆಗ್ತಿದೆ ತುಷಾರ್. ನಿನ್ನ ಇನ್ಸೆಕ್ಯೂರಿಟೀಸ್ ಅರ್ಥ ಆಗ್ತಿದ್ರು ಕೂಡ ನನ್ನಿಂದ ಏನು ಮಾಡಕ್ಕಾಗ್ತಿಲ್ಲ. ಆದ್ರೆ ಏನೆಲ್ಲ ಆಗ್ತಿದ್ಯೋ ಅದು ಸರಿಯಾಗಿ ಆಗ್ತಿದೆ. ಅಂಡ್ ಇಟ್ಸ್ ಫಾರ್ ದ ಬೆಸ್ಟ್. ಮದ್ವೆ ಆಗಿ 25 ವರ್ಷ ಆದ್ಮೇಲೆ ನಿಮ್ಗೆ ಡಿವೋರ್ಸ್ ಬೇಕಾ? 3 ಜನ ವಯಸ್ಸಿಗೆ ಬಂದಿರೋ ಮಕ್ಳಿದ್ದಾರೆ. ಮತ್ತೆ ಇಷ್ಟು ವರ್ಷ ಕಳೆದಿದೆ ಅಂದ್ರೆ ಸಣ್ಣ ಪುಟ್ಟ ಜಗಳಗಳಿದ್ದೇ ಇರುತ್ತೆ. ಜನಗಳು ಅಡ್ಜಸ್ಟ್ ಮಾಡ್ಕೋತಾರೆ. ಇನ್ಫ್ಯಾಕ್ಟ್ ಲೈಫ್ ಪಾರ್ಟ್ನರ್ ಅಗತ್ಯ ಈ ವಯಸ್ಸಲ್ಲೇ ತುಂಬಾ ಜಾಸ್ತಿ ಇರೋದು. ಫ್ರಾಂಕ್ಲಿ ಇದು ಡಿವೋರ್ಸ್ ತಗೊಳ್ಳೋ ವಯಸ್ಸಲ್ಲ. ಹೃದಯ ಚೂರಾಗಕ್ಕೆ ಇದೇ ವಯಸ್ಸಂತಿರುತ್ತಾ? ಇಲ್ಲ, ಹಾಗಾದ್ರೆ ಬೇರೆ ಆಗಕ್ಕೆ ಹೇಗಿರಕ್ ಸಾಧ್ಯ? ನೋಡಿ, ಯಾರಲ್ಲಿ ಲೋಪ ಇರಲ್ಲ ಹೇಳಿ, ಆದ್ರೆ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಳ್ಳೋದು ನಾವ್ ಕಲ್ತ್ಕೋಬೇಕಾಗತ್ತೆ. ಬೇರೆಯವ್ರ ಜೊತೆ ಅಡ್ಜಸ್ಟ್ ಆಗಕ್ ಬರುತ್ತೆ, ದ್ರೋಹದ ಜೊತೆ ಅಡ್ಜಸ್ಟ್ ಆಗೋದು. ಯಾವ್ದೇ ಜಗಳ ಆಗ್ಲಿ, ಯಾವ್ದೇ ಇಶ್ಯೂ ಆಗ್ಲಿ, ಸೊಲ್ಯೂಷನ್ ಇಲ್ದೇ ಇರೋಂಥದ್ದು ಯಾವ್ದು ಇರೋದೇ ಇಲ್ಲ. ನಿಮ್ಮಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದನ್ನ ಓಪನ್ ಆಗಿ ಹೇಳಿ. ನಾನಿಲ್ಲಿ ಕೂತಿರೋದೇ ಅದಕ್ಕೆ, ಗಂಡ ಹೆಂಡತಿ ಮಧ್ಯದಲ್ಲಿ ಏನೇ ಸಮಸ್ಯೆ ಇದ್ರೂ ಅದನ್ನ ಸಾಲ್ವ್ ಮಾಡಕ್ಕೆ. ಮಿಸ್ಟರ್ ವನರಾಜ್, ಹೇಳಿ. ಮೊದಲು ನೀವು ಡಿವೋರ್ಸ್ಗೆ ರೀಸನ್ ನಿಮ್ಮ ಹೆಂಡತಿ ಮೆಂಟಲಿ ಅನ್ಸ್ಟೇಬಲ್ ಅಂತ ಹೇಳಿದ್ರಿ. ಲಾಸ್ಟ್ ಮಿನಿಟ್ ಅಲ್ಲಿ ಚೇಂಜ್ ಯಾಕೆ ಮಾಡಿದ್ರಿ? ಅದು ನಾನು ಕೋಪದಲ್ಲಿ ಬರ್ಸಿದ್ದೆ, ಆದ್ರೆ ಆಮೇಲೆ ಅನ್ನಿಸ್ತು ಅದು ಸರಿಯಲ್ಲ ಅಂತ. ಇದನ್ನೇ ನಾನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಎಷ್ಟೋ ಸಲ ನಾವು ಕೋಪದಲ್ಲಿ ತೀರ್ಮಾನ ತಗೊಂಡ್ಬಿಡ್ತೀವಿ, ಆದ್ರೆ ಆಮೇಲೆ ನಮಗೆ ಗೊತ್ತಾಗತ್ತೆ ಆ ತೀರ್ಮಾನ ಎಷ್ಟು ತಪ್ಪು ಅನ್ನೋದು. ಅದಕ್ಕೆ ಡಿವೋರ್ಸ್ಗೂ ಕೂಡ ಕೋರ್ಟು ಮಿನಿಮಮ್ 6 ತಿಂಗಳು ಟೈಮ್ ಕೊಡೋದು. ನಾವು ಆ ಸಮಯದಲ್ಲಿ ನಾವು ಕಪಲ್ಸ್ಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಮತ್ತೆ ಸಮಯದ ಜೊತೆ ತುಂಬಾ ಬದಲಾಗತ್ತೆ, ಸಂದರ್ಭ ಬದಲಾಗತ್ತೆ, ಮನುಷ್ಯರು ಬದಲಾಗ್ತಾರೆ, ನಿರ್ಧಾರ ಕೂಡ. ಮಿಸಸ್ ವನರಾಜ್, ಇವ್ರು ನಿಮ್ಮೇಲೆ ಒಂದ್ ಆರೋಪ ಹಾಕಿದ್ರು, ವಾಪಸ್ಸು ತಗೊಂಡ್ರು, ಮತ್ ನೀವೇನೂ ಹಾಕಿಲ್ಲ. ಇಟ್ ಮೀನ್ಸ್ ಎಲ್ಲೋ ಒಂದ್ ಕಡೆ ನಿಮ್ಮಿಬ್ಬರಿಗೂ ಒಬ್ರು ಮೇಲೆ ಒಬ್ರಿಗೆ ಕಾಳಜಿ ಇದೆ. ನಿಮ್ಮ ಈ ಸಂಬಂಧಕ್ಕೆ ಒಂದು ಅವಕಾಶ ಕೊಡದಿರೋಂತ ಕಾರಣ ಏನಿದೆ ಅಂತ ಹೇಳಿ. ಅದು ತಪ್ಪು ನಂದೇನೆ. ಮತ್ತೆ ಅಂತ ತಪ್ಪನ್ನ ಕ್ಷಮಿಸೋದಕ್ಕೂ ಆಗೋದಿಲ್ಲ. ನನಗೆ ನನ್ನ ತಪ್ಪಿನ ಅರಿವು ಆಯ್ತು. ಆಮೇಲೆ ನಾನು ಅನುಪಮ ಹತ್ರ ಕ್ಷಮೆನೂ ಕೇಳಿದೆ, ಆದ್ರೆ ಅನುಪಮ ಕ್ಷಮಿಸೋದಕ್ಕೆ ರೆಡಿ ಇಲ್ಲ. ಅದು ತಪ್ಪಲ್ಲ, ದ್ರೋಹ ಆಗಿತ್ತು. ಮೇಡಮ್, ನಾನು ಹೇಳ್ಬಾರ್ದು ಅಂತಿದ್ದೆ, ಆದ್ರೆ ಈಗ ಹೇಳ್ಬೇಕಾಗಿ ಬಂದಿದೆ. ಇವ್ರು ನನಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಮೇಡಮ್. ಬೇರೆ ಯಾವುದೋ ಹೆಂಗಸಿನ ಜೊತೆ
ನಮ್ಮಲ್ಲಿ ಹೆಂಡತಿ ಯಾವಾಗ್ಲೂ ಗಂಡನ ತಪ್ಪನ್ನ ಕ್ಷಮಿಸ್ತಾಳೆ. ಕೆಲವೊಮ್ಮೆ ಮಕ್ಳಿಗೋಸ್ಕರ, ಕೆಲವೊಮ್ಮೆ ಕುಟುಂಬಕ್ಕೋಸ್ಕರ, ಕೆಲವೊಮ್ಮೆ ಕೇವಲ ಹೆಂಡತಿ ಏನ್ ಮಾಡಕ್ ಸಾಧ್ಯ ಅನ್ನೋದಕ್ಕೆ. ಅದು ಉದಾರ ಮನ್ಸಿಂದ ಕ್ಷಮಿಸ್ಲಿ ಇಲ್ಲ ಅಬಲೆಯಾಗಿ ಕ್ಷಮಿಸ್ಲಿ, ಏನೇ ಆದ್ರೂ ಕ್ಷಮಿಸ್ಲೇಬೇಕಲ್ವಾ. ನನಗೆ ಉದಾರ ಮನ್ಸೂ ಇಲ್ಲ, ಅಬಲೇನೂ ಅಲ್ಲ. ನಾನು ಕೇವಲ ಒಬ್ಬ ಸೀದಾ ಸಾದಾ ಮನುಷ್ಯಳು. ನಾನು ಹಾಗೆ ಬದುಕಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾನಿವ್ರ ದ್ರೋಹನ ಮರೆಯೋಕ್ಕೂ ಆಗಲ್ಲ, ಹಾಗೆ ಕ್ಷಮಿಸೋಕ್ಕೂ ಆಗಲ್ಲ. ನಮಗೆ ಕೇವಲ ವಿಚ್ಛೇದನ ಬೇಕು ಮೇಡಮ್, ನಾನಷ್ಟೇ ಹೇಳೋದು. ಫೈನ್. ನಿಮ್ಮ ತೀರ್ಮಾನ ಇದೆ ಅನ್ನೋದಾದ್ರೆ ಡಿವೋರ್ಸ್ ಪ್ರೊಸೀಡಿಂಗ್ನ ನಾನು ಮುಂದುವರಿಸ್ತೇನೆ. ನೀವಿಬ್ರು ಈ ಪೇಪರ್ಸ್ ಮೇಲೆ ಸೈನ್ ಮಾಡಿ. ನೀವಿಲ್ಲಿ ಮತ್ತೆ ನೀವಿಲ್ಲಿ. ಸರಿ. ಸಹಿ ಮಾಡಿ ಪ್ಲೀಸ್.